बोलो भारत माता की ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ನೀತಿಗಳನ್ನ ಅನುಸರಿಸತಕ್ಕಂತ ಸರ್ಕಾರಕ್ಕೆ. ನಾನು ಶ್ರೀಕಾಂತ್ ಸ್ವಾಮಿ, ಭಾರತೀಯ ಮಜ್ದೂರ್ ಸಂಘದ ಕಲಬುರಗಿ ಘಟಕದ ಜಿಲ್ಲಾಧ್ಯಕ್ಷ. ಇವತ್ತು ನಾವು ನಮ್ಮ ಕೇಂದ್ರ BMSನ ಒಂದು ಸೂಚನೆ ಮೇರೆಗೆ ಇವತ್ತು ಎಲ್ಲ ದೇಶವ್ಯಾಪಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಪ್ರತಿಭಟನೆ ಕಾರಣ ಏನಂದರೆ, ಈ ಕಾರ್ಮಿಕರ ಒಂದು ವಿರೋಧಿ ನೀತಿಗಳನ್ನು ಸರ್ಕಾರ ಅನುಸರಿಸ್ತಿದ್ದು ಹಲವಾರು ಬಾರಿ ಒಂದು ಸಭೆಗಳನ್ನು ನಡೆದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರ ಆಗಲಿ ಎರಡನ್ನೂ ನಾವು ಜಂಟಿಯಾಗಿ ಇಬ್ಬರಿಗೆ ನಾವು ಮನವಿ ಮಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಈಗಾಗಲೇ 22/5/2026 ತಾವು ಒಂದು ಕಾರ್ಮಿಕ ಇಲಾಖೆಯಿಂದ ಒಂದು ಪರಿಷ್ಕೃತ ಒಂದು ಕನಿಷ್ಠ ವೇತನದ ಒಂದು ಆದೇಶ ಹೊರಡಿಸಿದ್ರಿ. ಆದರೆ ಅದನ್ನು ಪುನಃ ಬಂಡವಾಳಶಾಹಿ ಒಂದು ಒತ್ತಡಕ್ಕೆ ಮಣಿದು ತಾವು ಪುನಃ ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದು, ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿ ಮಾಡಿ ಮತ್ತೆ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದು, ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಯಾಕೆಂದರೆ ಈಗಾಗಲೇ ಕಾರ್ಮಿಕ ಇಲಾಖೆಯು 10 ವರ್ಷ ಆಯಿತು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ. ಸೊ ಈಗ ಅದನ್ನೇ ಪುನಃ ಮತ್ತೆ ಇನ್ನೊಂದ್ಸರಿ ಉಪಸಮಿತಿ ಮಾಡೋ ಮೂಲಕ ಈಗಾಗಲೇ ಕಾರ್ಮಿಕ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಉಪಸಮಿತಿ ಮಾಡೋ ಮೂಲಕ ಪರಿಷ್ಕರಣೆ ಮಾಡೋದು ತಪ್ಪಾಗುತ್ತೆ. ಇದು ಯಥಾವತ್ತಾಗಿ ಜಾರಿ ಮಾಡಬೇಕಂತಕ್ಕಂಥದ್ದು ನಮ್ಮ ಒಂದು ಇಲ್ಲಿನ ಪ್ರತಿಭಟನೆ ಒತ್ತಾಯ ಆಗಿರ್ತದೆ. ಆಮೇಲೆ ಈ ಕೇಂದ್ರ ಸರ್ಕಾರಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ದಂದರೆ, ಈಗಾಗಲೇ EPF 95 ಪಿಂಚಣಿ 1000 ರೂಪಾಯಿ ಇದೆ. ಸೊ ಆ 1000 ರೂಪಾಯಿ ಇರ್ತಕ್ಕಂಥ ಒಂದು ಪಿಂಚಣಿ 7500ಕ್ಕೆ ಹೆಚ್ಚಳ ಮಾಡಬೇಕಂತಕ್ಕಂಥದ್ದು, ಮತ್ತು ESI ವ್ಯಾಪ್ತಿ ಮಿತಿ ಇಲ್ಲಿವರೆಗೆ ಕೇವಲ ಒಂದು 21,000 ಅಷ್ಟೇ ಇದೆ. ಸೊ ಅದು 42,000ವರೆಗೆ ಆ ಮಿತಿಯನ್ನು ಹೆಚ್ಚಳ ಮಾಡಬೇಕಂತಕ್ಕಂಥದ್ದು, ಮತ್ತು EPF ವಂತಿಗೆ 30,000 ಹೆಚ್ಚಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಡಿಮ್ಯಾಂಡ್ ಇರೋದು. ಆಮೇಲೆ ನಮ್ಮ ಎಲ್ಲ ಕಾರ್ಮಿಕರಿಗೆ ಹೈಯರ್ ಪೆನ್ಷನ್ ತೊಗೊಳ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಈ ಒಂದು EPF ಇದನ್ನು ಪಿಂಚಣಿ ಸಿಗಬೇಕಂತಕ್ಕಂಥದ್ದು, ಮತ್ತು ಗ್ರ್ಯಾಚ್ಯುಟಿ ಇದು 1 ವರ್ಷ ಸರ್ವಿಸ್ ಆದವರಿಗೆ 15 ದಿವಸ ಒಂದು ಇಡಿಗಂಟನ್ನು ಬದಿಗಿಡ್ತಕ್ಕಂಥ ಕೆಲಸ ಇರುತ್ತೆ. ಅದನ್ನು 30 ದಿವಸ ಇಡಿಗಂಟನ್ನು ಕೊಡಬೇಕಂತಕ್ಕಂಥದ್ದು ನಮ್ಮ ಒಂದು ಈ ಒಂದು ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ. ಆಮೇಲೆ ಬೋನಸ್ 7,000 ಅಷ್ಟೇ ಅದನ್ನು ಮಿತಿಯನ್ನು ಇಟ್ಟಿದ್ದಾರೆ, ಅದನ್ನು 18,000ಕ್ಕೆ ಏರಿಸಬೇಕು, ಅದು ಹೆಚ್ಚಳ ಮಾಡಬೇಕಂತಕ್ಕಂಥದ್ದು. ಮತ್ತು ಎಲ್ಲ ಸ್ಕೀಮ್ ವರ್ಕರ್ಸ್ ಏನಿದ್ದಾರೆ ಅಂಗನವಾಡಿಯಲ್ಲಿ ಆಶೆ ಆಗಲಿ ಮತ್ತು ಬಿಸಿ ಊಟದವರಾಗಲಿ ಅವರಿಗೆಲ್ಲ ಖಾಯಂ ಮಾಡ್ತಕ್ಕಂಥದ್ದು, ಮತ್ತು ಅವ್ರ ಗೌರವಧನ ಹೆಚ್ಚಳ ಮಾಡ್ತಕ್ಕಂಥದ್ದಾಗಲಿ, ಮತ್ತು ಪ್ರಮುಖವಾಗಿ ನಮ್ಮ ರಾಜ್ಯದ NHM ನೌಕರರಿಗೆ, ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಈಗಾಗಲೇ ಪ್ರಣಾಳಿಕೆಯಲ್ಲಿ ತಾವು ತಿಳಿಸಿದ್ರಿ ಖಾಯಂ ಮಾಡ್ತೀವಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರವು. ಸೊ ಈಗ ಆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರಿಗೆ NHM ನಡಿಯಲ್ಲಿ ಕೆಲಸ ಮಾಡ್ತವರಿಗೆ ಅವರಿಗೆ ಖಾಯಂ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭವಾಗಲಿ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ಬ್ಯಾಂಕಿಂಗ್ ಉದ್ಯಮದಲ್ಲಿ ನಮಗೆ ವಾರಕ್ಕೆ 5 ದಿವಸ ರಜೆಯನ್ನು ಘೋಷಣೆ ಮಾಡಬೇಕಂತ ಈಗಾಗಲೇ ಈ ಹಿಂದೆ ಹೋರಾಟ ಆಗಿತ್ತು, ಅದನ್ನು ಪುನರುಚ್ಚಾರಣೆ ಮಾಡ್ತಾ ಇದ್ದೀವಿ. ಆಮೇಲೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಖಾಯಂಗೊಳಿಸ್ತಕ್ಕಂಥದ್ದಾಗಲಿ, ಮತ್ತು ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಈ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಅಂದ ಪದ್ಧತಿಯನ್ನು ನೀವು ಈಗ ಇದನ್ನು ಅಂತ್ಯಗೊಳಿಸಬೇಕು, ಕೈ ಬಿಡಬೇಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಪ್ರತಿಭಟನೆ ಇಲ್ಲಿ ಮಾಡ್ತಾ ಇದ್ವಿ. ಧನ್ಯವಾದಗಳು ಎಲ್ರಿಗೂ. ಶ್ರೀಕಾಂತ್ ಸ್ವಾಮಿ, ಜಿಲ್ಲಾಧ್ಯಕ್ಷ. ಶಂಕರ್ ಸುಲೇಗಾಂವ್, ಭಾರತೀಯ ಮಜ್ದೂರ್ ಸಂಘದ ಮಾಜಿ ರಾಜ್ಯಾಧ್ಯಕ್ಷ, ಇವಾಗ EC ಮೆಂಬರು. ನಮ್ಮ 2 ಹೋರಾಟಗಳು ಪ್ರಮುಖ ಏನಂದರೆ, ಸುಮಾರು 10 ವರ್ಷಗಳಿಂದ ಕನಿಷ್ಠ ವೇತನ ಅನೇಕ 3 ಟೀಮ್ಗಳ ಬೈಠಕ್ಕಾದರೂ ಕೂಡ ಅದು ಜಾರಿಯಾಗಿರಲಿಲ್ಲ. ಹಿಂದಿನ ಅವಧಿಯಲ್ಲಿ ನಾನು ಕನಿಷ್ಠ ವೇತನ ಮಂಡಳಿಯ ಸದಸ್ಯನಾಗಿದ್ದೆ. ಆ ಟೈಮಲ್ಲಿ ಸುಮಾರು 3 ವರ್ಷಗಳ ಇತಿಮಿರದಲ್ಲಿ ಎಲ್ಲ ಚರ್ಚೆಗಳು, ಎಲ್ಲ ಸಂಘಟನೆಗಳ ಜೊತೆಗೆ ಚರ್ಚೆ ಮಾಡಿ ಅಂತಿಮ ನಿರ್ಣಯವಾಗಿ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಕನಿಷ್ಠ ವೇತನ ಜಾರಿಗೊಳಿಸಲಾಗಿತ್ತು. ಅದು ರಾಜ್ಯಪತ್ರವೂ ಕೂಡ ಆಗಿತ್ತು. ಈಗ ತದನಂತರ ಈಗ ರಚನೆಯಾಗಿದ್ದಂಥ ಸರ್ಕಾರ ಅದನ್ನು ತಡೆ ಹಿಡಿಯಲು ಕೋರ್ಟ್ ಮಟ್ಟವೂ ಹೋಗಿತ್ತು. ಆದರೆ ಕೋರ್ಟು ಯಾವುದೂ ಸ್ಟೇ ಕೊಟ್ಟಿಲ್ಲ. ಆದರೂ ಕೂಡ ಎಲ್ಲಿ ವಿಳಂಬ ನೀತಿ ಯಾರಿಗೂ ಜಾರಿ ಮಾಡಲು ಅನುಮತಿ ನೀಡದೆ ಅದನ್ನು ವಿಳಂಬ ನೀತಿ ಅನುಸರಿಸುತ್ತಿದೆ. ಅದಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ಅದು ಅಲ್ಲದೆ ಅನೇಕ ಇಲಾಖೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಮೇಲೆ ಕಾರ್ಮಿಕರನ್ನು ಶೋಷಣೆ ಮಾಡುವುದು ನಿರಂತರವಾಗಿ ನಡೆದಿದೆ. ಉದಾಹರಣೆಗೆ ಇವಾಗ ಶಿಕ್ಷಣ ಇಲಾಖೆ ಒಂದರಲ್ಲೇ 26-27 ಸಾವಿರ ಜನ ಇವತ್ತು ಔಟ್ಸೋರ್ಸಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಲ್ಲಿ ಯಾವುದು ಕಳೆದ 17-18 ವರ್ಷದಿಂದ ಇವತ್ತು ನಾನ್ ಟೀಚಿಂಗ್ ಸ್ಟಾಫ್ ಭರ್ತಿ ಆಗಿಲ್ಲ. ಅದೇ ರೀತಿ
ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಕೂಡ ಸುಮಾರು 35,000ಕ್ಕಿಂತ ಹೆಚ್ಚು NHM ಬೇರೆ ಔಟ್ಸೋರ್ಸ್ ಕಾರ್ಮಿಕರನ್ನೇ ವಿವಿಧ ಡಿಸಿಗ್ನೇಷನ್ನೊಂದಿಗೆ ಬೇರೆ ಬೇರೆ ಹುದ್ದೆಗಳನ್ನು ಹೊರಗುತ್ತಿಗೆ, ಒಳಗುತ್ತಿಗೆ, ಸ್ಕೀಮ್ ವರ್ಕರು ಇತ್ಯಾದಿನಿಂದ ಅದನ್ನು ವಿಂಗಡಣೆ ಮಾಡಿ ಈ ರೀತಿ ನಿರಂತರವಾಗಿ ಶೋಷಣೆ ಆಗ್ತಾ ಇದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು. ಎಲ್ಲರನ್ನ ಕಾಯಂಗೊಳಿಸುವಂಥ ನಿಟ್ಟಿನಲ್ಲಿ ಪ್ರಯಾಸ ಆಗಬೇಕು. ಸಿಮೆಂಟ್ ಇಂಡಸ್ಟ್ರಿಯಲ್ಲಿ 3-4 ವರ್ಷಕ್ಕೊಂದ್ಸಲ ವೇಜ್ ರಿವಿಷನ್ ಆಗ್ತಾ ಇದೆ. ಈ ಬಾರಿ ಆ ವೇಜ್ ರಿವಿಷನ್ ಅವಧಿ ಮುಗಿದ್ರೂ ಕೂಡ ಸುಮಾರು 1 ವರ್ಷ ಕಳೆದಿದ್ರು ಕೂಡ ಇನ್ನೂ ಕೂಡ CMA ಮತ್ತು ಸರ್ಕಾರ ಮೀನಮೇಷ ಮಾಡ್ತಾ ಇದೆ. ಅದು ಅಲ್ಲದೆ ಇವಾಗ ಎಲ್ಲ ವೇತನ ಪರಿಷ್ಕರಣೆಯಾಗಿ ಹಣದುಬ್ಬರ ಏರಿ ಎಲ್ಲರ ಸಂಬಳವನ್ನು ಒಂದು ಎತ್ತರ ಮಟ್ಟಕ್ಕೆ ಹೋದಾಗ ನಮ್ಮ ESI ಮತ್ತು PF ಮಿತಿ ಇನ್ನೂ ಅಲ್ಲೇ ಉಳಿದಿದೆ. ಅದು ರಾಮನ ಕಾಲದ್ದು ಏರಿಕೆ ಆಗಿದ್ದು ಇನ್ನೂ ಏರಿಕೆ ಆಗಿಲ್ಲ. ದಯಮಾಡಿ 21,000 ಇರೋಂಥ ESI ಮಿತಿಯನ್ನು 42,000ಕ್ಕೆ ಮಾಡಬೇಕು. ಅದೇ ರೀತಿ PF 15,000 ಮಿತಿಯನ್ನು 25ಕ್ಕೆ ಮಾಡಬೇಕು. ಬೋನಸ್ ಗತಿಯನ್ನು 7,000ಕ್ಕೆ ಇರೋದನ್ನು ಅದನ್ನು 18,000ಕ್ಕೆ ಮಾಡಬೇಕು. ಅದೆಲ್ಲ ಅಲ್ಲದೇನೆ ನಿರಂತರವಾಗಿ ಈ ಎಲ್ಲ ಇಂಡಸ್ಟ್ರಿಗಳಲ್ಲಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ವರ್ಕರ್ಸ್ಗಳ ನೇಮಕಾತಿ ಸ್ಥಗಿತಗೊಂಡಿದೆ. ಅದನ್ನು ಬರೀ ಗುತ್ತಿಗೆ ಕಾರ್ಮಿಕರ ಮೂಲಕ ಶೋಷಣೆ ನಡೀತಾ ಅದನ್ನು ತಡೆಗಟ್ಟಬೇಕು. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನು ಜಾರಿ ಮಾಡಬೇಕು. ಅಪಾಯಿಂಟ್ಮೆಂಟ್ ಮಾಡೋಂಥ ನಿಟ್ಟಿನಲ್ಲಿ ಕಾಯಂಗೊಳಿಸೋಂಥ ನಿಟ್ಟಿನಲ್ಲಿ ಆರಂಭ ಆಗಬೇಕು. ಹೈಯರ್ ಪೆನ್ಷನ್ನು ಯಾರ್ಯಾರು ಎಲಿಜಿಬಲ್ 2015 ನಂತರ ಯಾರ್ಯಾರು ನಿವೃತ್ತಿ ಹೊಂದಿದ್ದಾರೆ, EPF ಸದಸ್ಯರಿದ್ದಾರೆ, ಅವರಿಗೆ ಹೈಯರ್ ಪೆನ್ಷನ್ಗೆ ಯಾರು ಯೋಗ್ಯರಿದ್ದಾರೋ ಅವರಿಗೆ ಸರ್ಕಾರ ಮತ್ತು ಅಧಿಕಾರಿಗಳು EPF ಡಿಪಾರ್ಟ್ಮೆಂಟು ಯಾವುದೇ ಮೀನಾಮೇಷ ಮಾಡದೆ ಅವರು ಅಗತ್ಯ ದಾಖಲಾತಿಗಳನ್ನು ತಗೊಂಡು ಅದನ್ನು ಜಾರಿಗೊಳಿಸಬೇಕಂತ ಈ ಮೂಲಕ ವಿನಂತಿ ಕೊಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೆ. ಧನ್ಯವಾದಗಳು. ಶಂಕರ್ ಸುಲೇಗಾಂವ್, ಮಾಜಿ ರಾಜ್ಯಾಧ್ಯಕ್ಷ ಭಾರತೀಯ ಮಜ್ದೂರ್ ಸಂಘ.